ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಾನು ಹಿಂದಿನ ವಿಡಿಯೋದಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ HK ಮತ್ತು RPC ಈ ಎರಡೂ ರೀಜನ್ನ ರಿಸಲ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಅಂತೂ ಫೈನಲಿ HK ರೀಜನ್ನ ಫೈನಲ್ ರಿಸಲ್ಟ್ ಹಾಗೆ RPC ಅವರ ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇವೆರಡು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಈ ಹುದ್ದೆಗೆ ಸಂಬಂಧಿಸಿದಂತಹ ರಿಸಲ್ಟ್ ಆಗಿದೆ. ಮೊದಲನೇದಾಗಿ ಯಾರ್ಯಾರೆಲ್ಲ ಲಿಸ್ಟಲ್ಲಿ ಹೆಸರು ಬಂದಿದೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಫೈನಲ್ ಲಿಸ್ಟಲ್ಲಿ ಯಾರಿದ್ದೀರಾ, ಇಟ್ಸ್ ಕನ್ಫರ್ಮ್ ನೀವು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ. ಹಾಗೆಯೇ ನಿಮ್ಮೆಲ್ಲರಿಗೂ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್, ಹಳ್ಳಿಗಳು ಲೈಕ್ ಬೇಸಿಕ್, ನಾವು ನೇಷನ್ನ ಬೇಸಿಕ್ ಒಂದು ಹಳ್ಳಿ. ಸೊ ದಯವಿಟ್ಟು ಹಳ್ಳಿಗಳಲ್ಲಿ ಚೆನ್ನಾಗಿ ಡೆವಲಪನ್ನು ಮಾಡಿ. ಸೊ ಪಂಚಾಯತ್ನಿಂದ ಡೆವಲಪ್ಮೆಂಟ್ ಶುರುವಾಗಲಿ ನಿಮ್ಮಿಂದ. ಸೊ ನಿಮ್ಮಿಂದ ಒಳ್ಳೆ ಡೆವಲಪ್ಮೆಂಟ್ಗಳಾದರೆ ನಮ್ಮ ನೇಷನ್ ತುಂಬ ಡೆವಲಪ್ ಆಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ, ಹಾಗೆ ಜನರ ಏಳ್ಗೆಗಾಗಿ ದುಡಿರಿ ಅಂತ ಹೇಳ್ತೀನಿ. ಹಾಗೆ ಪ್ರಾವಿಷನಲ್ ಲಿಸ್ಟಲ್ಲಿ ಯಾರಿದ್ದೀರಾ RPC ಅವ್ರದ್ದು, ಪ್ಲೀಸ್ ನಿಮಗೂ ಅಷ್ಟೇ, ನೀವು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದೀರಾ ಅಂತಲೇ ಅರ್ಥ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಲಿಸ್ಟಲ್ಲಿ ಎಷ್ಟೋ ಜನರಿಗೆ ಕೆಲಸ ಆಲ್ರೆಡಿ ಸಿಕ್ಕಿರುತ್ತೆ, ಬೇರೆ ಈಗ HK ರೀಜನಲ್ಲೇ ಸಿಕ್ಕಿರುತ್ತೆ ಅಂದ್ಕೊಳ್ಳಿ. ಸೊ ಹಾಗೆ ಇಲ್ಲಿರೋರು ಕೆಲವೊಬ್ಬರು ನಮಗೆ ಈ ಪೋಸ್ಟ್ ಬೇಡ ಅಂತ KPSC ಅವರಿಗೆ ಲೆಟ್ರ್ ಬರೆದು ಕೊಡ್ತಾರೆ. ಇದಕ್ಕಿಂತ ಉನ್ನತ ಹುದ್ದೆಯಲ್ಲಿ ಇರೋರು ಎಷ್ಟೋ ಜನ ಬರೆದಿರ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಇನ್ನು ಎಕ್ಸ್ಟ್ರಾ ಕೆಳಗಡೆ ಯಾರು ಇರ್ತಾರಲ್ವ 1:3ಯಲ್ಲಿ ಇವಾಗ 1:1 ಹಾಕಿದ್ದಾರೆ. ನೆಕ್ಸ್ಟ್ ಇನ್ನು ಕೆಳಗಡೆ ಯಾರು ಇರ್ತಾರೆ, ಸೊ ಅವರನ್ನು ಪ್ರಿಫರ್ ಮಾಡ್ತಾರೆ. ಇನ್ ಕೇಸ್ ಇಲ್ಲಿ ನಂಬರ್ ಕಮ್ಮಿ ಇರೋರು ಎಲ್ಲಾದರೂ ಅವ್ರ ಹೆಸರು ಮುಂದೆ ಬಂದಿದ್ದರೆ ರಿಸರ್ವೇಷನಲ್ಲಿ, ಸೊ ಅವರು KPSC ಅವ್ರಿಗೆ ಹೋಗಿ ಅಪ್ರೋಚನ್ನು ಮಾಡ್ಬೋದು. ಇನ್ ಕೇಸ್ ನಿಮ್ಮಲ್ಲಿ ಯಾರ್ದಾದ್ರೂ ನಂಬರ್ ಜಾಸ್ತಿ ಇದ್ದರೆ ಅವರು ಮಾರ್ಕ್ಸ್ ಬಿಟ್ಟಿದ್ದಾರೆ ಕ್ಯಾಟಗರಿ ವೈಸ್, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ನಿಮಗೆಲ್ಲಾದರೂ ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದರೆ ನೀವು ಕೀ ಆನ್ಸರ್ ನೋಡಿರ್ತೀರಾ ಅಲ್ವಾ, ನಮ್ಮ ರಿಸಲ್ಟ್ ಅಂತೂ ಬಂದಿರಲ್ಲ, ಕೀ ಆನ್ಸರ್ ನೋಡಿರ್ತೀರಾ, ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಓಕೆ ನನ್ನ ಮಾರ್ಕ್ಸು ಈ ಕ್ಯಾಟಗರಿಯಲ್ಲಿ ನನಗೆ ಜಾಸ್ತಿ ಇದೆಯಾ ಅಂತ. ಇನ್ ಕೇಸ್ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ನೀವು KPSC ಅವರಿಗೆ ಲೆಟರ್ ಬರೆದನ್ನು ಕೊಡ್ಬೋದು. ಸೊ ಅವಾಗ ಅವ್ರು ನಿಮ್ಮನ್ನು ಪ್ರಿಫರ್ ಮಾಡ್ತಾರೆ. ಅದು ಕೆಲವೊಂದು ಸಲ ಆಗುತ್ತೆ. ಸೊ ಆ ಥರ ನೀವು ಮಾಡ್ಬೋದು. ಬಟ್ ಪ್ರಾವಿಷನಲಲ್ಲಿ ಯಾರಿದ್ದೀರಾ ನೀವು, ನಿಮಗೂ ಆಲ್ ದಿ ಬೆಸ್ಟ್. ನೀವು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದೀರಾ ಅಂತಾನೆ. ಬಟ್ ಇನ್ನೊಂದು ವಾರ ವೆಯ್ಟ್ ಮಾಡಿ. ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಯೂಶ್ವಲಿ 10 ಡೇಸ್ ಆಗುತ್ತೆ. ಇವರು ರೆಗ್ಯುಲರ್ಲಿ ಕೆಲಸ ಮಾಡ್ತಾಯಿದ್ರೆ 10 ಡೇಸ್ ಆಗುತ್ತೆ, ಇಲ್ಲಾಂದರೆ ತಿಂಗಳುಗಳೇ ಕಾಯಬೇಕು. ಬಟ್ ಮ್ಯಾಕ್ಸಿಮಮ್ ಒಂದು 10 ಡೇಸಲ್ಲಿ ಬಿಡ್ತಾರೆ ಇವರು ಪ್ರಾವಿಷನಲ್ ಟು ಫೈನಲ್ ಲಿಸ್ಟನ್ನು. ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ನಿಮ್ಮ ಫೈನಲ್ ರಿಸಲ್ಟಲ್ಲಿ ನಿಮ್ಮ ಹೆಸರು ಬರಲಿ, ಹಾಗೆ ನಿಮ್ಮಿಂದ ನೇಷನ್ ಚೆನ್ನಾಗಿ ಡೆವಲಪ್ ಆಗಲಿ, ಹಳ್ಳಿಗಳಲ್ಲಿ ಒಂದು ಪಂಚಾಯತನ್ನು ಚೆನ್ನಾಗಿ ಡೆವಲಪ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಕಟ್ ಆಫ್ ಹೇಳಬೇಕು ಅಂದರೆ ಈ ಎಕ್ಸಾಮ್ ಇಷ್ಟೊಂದು ಕಾಂಪ್ಲಿಕೇಟ್ ಆಗಿತ್ತು RPC ಅವ್ರದ್ದು. ಬಟ್ ಆದ್ರೂ GM ಅಲ್ಲಿ ಹೈಯೆಸ್ಟ್ ಸ್ಕೋರ್ ತಗೊಂಡಿರೋರು 166 ತಗೊಂಡಿದ್ದಾರೆ. ಹಾಗೆ HK ರೀಜನಲ್ಲಿ ಹೈಯೆಸ್ಟ್ 165 ಇದೆ. ಸೊ ಇದರಲ್ಲಿ ಏನು ತಿಳ್ಕೊಬೇಕು ಅಂದರೆ ಎಕ್ಸಾಮ್ ಎಷ್ಟು ಕಷ್ಟ ಇದ್ರೂ ಸ್ಟೂಡೆಂಟ್ಸ್ಗಳು ಯಾವ ರೀತಿಯಲ್ಲಿ ಓದ್ತಿದ್ದಾರೆ, ಅವರು ರಿಸ್ಕ್ ಎಲ್ಲ ತಗೊಂಡು ಹೇಗೆ ಸಾಲ್ವ್ ಮಾಡೋದೆಲ್ಲ ಕಲಿತು ಈ ಥರ ಬರಿತಾ ಇದ್ದಾರೆ. ಸೊ ನಿಮ್ಮೆಲ್ರಿಗೂ ನಾನು ಹೇಳೋದು ಒಂದೇ, ಕಾಂಪಿಟೇಷನ್ ಜಾಸ್ತಿ ಆದಷ್ಟು ಮಾರ್ಕ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಆ ಕಾಂಪಿಟೇಷನ್ನಲ್ಲಿ ನೀವು ಫೈಟ್ ಕೊಡಬೇಕು ಅಂದರೆ ತುಂಬ ಚೆನ್ನಾಗಿ ಓದಬೇಕು, ಹಾಗೆ ಅಷ್ಟೇ ಚೆನ್ನಾಗಿ ಬರಿಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ. ನಿಮ್ಮೆಲ್ಲರಿಗೂ ಒಂದಲ್ಲ ಒಂದು ಎಕ್ಸಾಮ್ಗೆ ಓದ್ತಾ ಇರ್ತೀರಾ. ಸೊ ನಿಮ್ಮ ಹೆಸರು ಈ ಥರ ಬರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಸೆಲೆಕ್ಟ್ ಆಗಿಲ್ವೋ ಡಿಸಾರ್ಟನ್ ಆಗಬೇಡಿ, ನಿಮಗೆ ಇನ್ನೂ ಒಳ್ಳೆ ಪೋಸ್ಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.